ಸುವರ್ಣಗಡ್ಡೆ ಹೀಗೆ ಚಿಕ್ಕ ಚಿಕ್ಕ ಕಟ್ ಮಾಡಿ ತೊಳೆದು ತೆಗೆದಿಡಬೇಕು. ಮತ್ತು ಅದಕ್ಕೆ ಇಷ್ಟು ನೋಡಿ, ಇಷ್ಟು ಉಪ್ಪನ್ನು ಹಾಕಿ 2 ಗಂಟೆ ಹೀಗೆ 2 ಗಂಟೆ ಬಿಡಬೇಕು. ಆಗ ಉಪ್ಪಿದ್ದು ಇದು ಸುವರ್ಣಗಡ್ಡೆದು ನೀರೆಲ್ಲ ಬಿಡ್ತದೆ ನೋಡಿ. ಈಗ ಕಾವಲಿಯಲ್ಲಿ ಎಣ್ಣೆ ತಗೊಂಡಿದ್ದಾರೆ. ಕಾವಲಿ ಎಣ್ಣೆ ಬಿಸಿ ಆಯಿತು. ಆಗಲೇ ಕಟ್ ಮಾಡಿದ ಸುವರ್ಣಗಡ್ಡೆ, ಉಪ್ಪು ಬೆರೆಸಿಟ್ಟ ಸುವರ್ಣಗಡ್ಡೆ ಈಗ ಇಷ್ಟು ನೀರು ಬಿಟ್ಟಿದ್ದಾನೆ. ಇದನ್ನೀಗ ಹಿಂಡಿ ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು. ಹೀಗೆ ಚಿಕ್ಕ ಉರಿಯಲ್ಲಿ ಹೀಗೆ ನೋಡಿ ಕ್ರಿಸ್ಪಿ ಆಗಬೇಕು. ನೋಡಿ, ಇಷ್ಟು ಕ್ರಿಸ್ಪಿ ಆದರೆ ಸಾಕು. ನೋಡಿ, ಈಗ ಮಸಾಲಕ್ಕೆ ಇಷ್ಟು ತೆಂಗಿನ ತುರಿ, ಮೆಣಸು, ಹುಳಿ, ಕೊತ್ತಂಬರಿ, ಮತ್ತು ನೋಡಿ ಆಗದಿಷ್ಟು ಡೀಪ್ ಫ್ರೈ ಮಾಡಿ ತೆಗೆದಿಟ್ಟಿದ್ದೇನೆ. ಮತ್ತು ಈಗ ಇದನ್ನು ಕಟ್ ಮಾಡಿ ಇಡಬೇಕು. ಕೊತ್ತಂಬರಿ ಸೊಪ್ಪು, 2 ಕಾಯಿ ಮೆಣಸು, 3 ನೀರುಳ್ಳಿ. ಫಸ್ಟಿಗೆ ಮಿಕ್ಸಿಯಲ್ಲಿ ಹಾಕುವಾಗ ಮೆಣಸು ಮಾತ್ರ ಫಸ್ಟಿಗೆ ಮೆಣಸು ಕರೆಕ್ಟ್ ರನ್ ಮಾಡಬೇಕು, ಡ್ರೈ, ನೀರಲ್ಲಿ ಹಾಕಲಿಕ್ಕಿಲ್ಲ. ಆಮೇಲೆ ಇದು ಸರಿ ಸ್ವಲ್ಪ ತರಿಯಾದ ನಂತರ ಮತ್ತೆ ಇದು ತೆಂಗಿನ ತುರಿ, ಹುಳಿ ಮತ್ತು ಸ್ವಲ್ಪ ಉಪ್ಪು. ಜಾಸ್ತಿ ಉಪ್ಪು ಹಾಕಬೇಡಿ, ಯಾಕೆಂದರೆ ಆಲ್ರೆಡಿ ನಾನು ಸುವರ್ಣಗಡ್ಡೆಗೆ ಉಪ್ಪು ಮಿಕ್ಸ್ ಮಾಡಿದ್ದೇನೆ. ನೋಡಿ, ಆಗದ ಮಸಾಲೆಯನ್ನು ಇಷ್ಟು ತರಿಯಾಗಿ ಕಡೆದು ತಂದಿದ್ದೇನೆ. ಆಮೇಲೆ ಈಗ ಕೊಚ್ಚಿಟ್ಟ ನೀರುಳ್ಳಿಯನ್ನು ಮಿಕ್ಸ್ ಮಾಡ್ತೇನೆ. ಇಷ್ಟು ಮಸಾಲೆ ಇಷ್ಟು ತರಿಯಾಗಿ ಕಡಿದ್ರೆ ಸಾಕು. ನೋಡಿ, ಇಷ್ಟು ಈ ಥರ ನೀರೆಲ್ಲ ಹಾಕದೆ ಕಡಿದಿದ್ದೇನೆ. ಮತ್ತು ನೀರುಳ್ಳಿ ನೋಡಿ, ಇದು ಕಾಯಿ ಮೆಣಸು ಆಗದು, 2 ಕಾಯಿ ಮೆಣಸು ಕೊಚ್ಚಿಟ್ಟದ್ದು ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ನೋಡಿ ಇಷ್ಟು ಡೀಪ್ ಫ್ರೈ ಮಾಡಿದ ಸುವರ್ಣಗಡ್ಡೆ ನೋಡಿ. ನೋಡಿ, ಇಷ್ಟು ಮಿಕ್ಸ್ ಆದರೆ ಸಾಕು. ನೋಡಿ ನೋಡಿ ಸಾಕು, ಇಷ್ಟು ಮಿಕ್ಸ್ ಆದರೆ ಆಯಿತು. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗುವ.